ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಬರ್ಡೇ ಪಾರ್ಟಿಗೆ ಬಂದಿದ್ದೀನಿ. ನೇಹಾ ಅವ್ರ ಮಗಂದು ಬರ್ಡೇ ಪಾರ್ಟಿ, 2ನೇ ವರ್ಷದ್ದು, ಶಶಾಂತ್ ಸಿಂಗ್ದು. ಹ್ಯಾಪಿ ಬರ್ತ್ಡೇ ಪುಟ್ಟ, ಗಾಡ್ ಬ್ಲೆಸ್ ಯು. ನಾನು ನಮ್ಮ ಫ್ರೆಂಡ್ಸ್ ಮಧು, ಶಾರದಾ, ಹಾಗೆ ಸುಜಾತಕ್ಕ, ಅನಿತಾ ಎಲ್ಲರೂ ಬಂದಿದ್ದೀವಿ. ಜಸ್ಟ್ ಕೇಕ್ ಕಟಿಂಗ್ ಆಯ್ತಂತೆ, 5 ಮಿನಿಟ್ಸ್ ಆಯಿತು. ಸ್ವಲ್ಪ ಲೇಟ್ ಆಯಿತು, ತುಂಬ ಟ್ರಾಫಿಕ್ ಇತ್ತು. ಬರೋಷ್ಟೊತ್ತಿಗೆ ಲೇಟ್ ಆಯಿತು. ಬನ್ನಿ, ನೇಹಾ ಇವರೇನೆ, ಇವ್ರ ಮಗಂದು ಕೇಕ್ ಕಟಿಂಗ್ ಆಯಿತು. ಅವರು ಅದೇ ಹೇಳ್ತಾ ಇದ್ರು, ಸ್ವಲ್ಪ ಬೇಗ ಬಂದಿದ್ರೆ ಆಗ್ತಿತ್ತು ಅಕ್ಕ ಅಂತ. ತುಂಬಾ ಟ್ರಾಫಿಕ್ ಇತ್ತು. ನಾವು ಈವ್ನಿಂಗ್ ಬಿಟ್ಟಿದ್ದು 6:30ವರೆಗೆ, ಹಾಗಾಗಿ ಮೇನ್ ಟ್ರಾಫಿಕ್ ಟೈಮ್ ಅದು. ಸ್ವಲ್ಪ ಲೇಟ್ ಆಯಿತು. ಓಕೆ ಬಂದು ಲೀಲಕ್ಕ ಇವ್ರ ಮೊಮ್ಮಗಂದನೇ. ಫಸ್ಟ್ನೇ ವರ್ಷದೂ ತುಂಬ ಗ್ರ್ಯಾಂಡಾಗಿ ಮಾಡಿದರು. ಎಲ್ಲರೂ ಹೋಗಿದ್ದೀವಿ. ಈ 2ನೇ ವರ್ಷಕ್ಕೆ ಈಗ 10th ಎಕ್ಸಾಮ್ಸ್ ಇದೆ, ಹಂಗಾಗಿ ಇನ್ನೂ ಎಷ್ಟೊಂದು ಫ್ರೆಂಡ್ಸ್ ಬಂದಿಲ್ಲ, ಅವರು ಮಿಸ್ ಆಗಿದ್ದಾರೆ. ಒಂದು 5-6 ಜನ ಮಾತ್ರ ಹೋಗಿದ್ದೀವಿ. ಓಕೆ ಫ್ರೆಂಡ್ಸ್, ಬನ್ನಿ, ಈಗ ಕೇಕ್ ಕಟ್ಟಿಂಗ್ ಎಲ್ಲ ಆಗಿದೆ, ಒಳಗಡೆ ಹೋಗಿ ಪಾಪುಗೆ ವಿಶ್ ಮಾಡೋಣ. ಫ್ರೆಂಡ್ಸ್, ಬರ್ಡೇ ಪಾರ್ಟಿ ಎಲ್ಲಿರೋದು? YGR ಮಾಲಲ್ಲಿ. ಒಂದು ಸ್ವಲ್ಪ ವಿಡಿಯೋ ಹಾಕ್ತೀನಿ, ಕ್ವಿಕ್ಕಾಗಿ ಹೋಗಿ ನೋಡ್ಕೊಂಬನ್ನಿ. ಫ್ರೆಂಡ್ಸ್, 1 ಅವರ್ ಮುಂಚೆನೇ ಬಂದಿದ್ವಂದರೆ ಶಾಪಿಂಗು ಆಗ್ತಿತ್ತು, ಹಾಗೆ ಬರ್ಡೇ ಪಾರ್ಟಿನೂ ಆಗ್ತಿತ್ತು ಅಂತ ನನಗೆ ಈಗ ಅನಿಸ್ತಾ ಇದೆ. ತುಂಬಾ ಚೆನ್ನಾಗಿದ್ದು, ಬಟ್ ನಾವೇನು ಶಾಪ್ ಮಾಡೋಕ್ಕೆ ಹೋಗಲಿಲ್ಲ, ಆಲ್ರೆಡಿ ಲೇಟ್ ಆಗಿತ್ತು. ಕೇಕ್ ಕಟ್ಟಿಂಗ್ ಬೇರೆ ಜಸ್ಟ್ ಒಂದು 5 ಮಿನಿಟ್ಸ್ ಮುಂಚೆನೇ ಮುಗ್ದಿತ್ತು. ಈಗ ಒಳಗಡೆ ಹೋಗಿ ಪಾಪಗೆ ವಿಶ್ ಮಾಡ್ಕೊಂಬರೋಣ ಬನ್ನಿ. ಇವರೆಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಹಾಗೆ ಫ್ರೆಂಡ್ಸಿಗೆ ಮಾತ್ರ ಇನ್ವೈಟ್ ಮಾಡಿದರು. ಬನ್ನಿ ಫ್ರೆಂಡ್ಸ್, ಈಗ ಪಾಪಗೆ ವಿಶ್ ಮಾಡ್ಕೊಂಬರೋಣ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ.
ತಾನೇ ಅಂದ ಇರುವುದು ತುಂಬಿ ಬರುವುದು ಚಂದ್ರನಕ್ಕಾಗ ತಾನೇ ಬೆಳಕು ಬರುವುದು ಕಡಲು ಕುಣಿವುದು ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೇ ಬೀಸ ಗಾಳಿ ಕೂಗೋ ಪೈರು ಭೂಮಿ ನಗಲೆಂದೇ ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಆಕಾಶದಾಚೆಯಲ್ಲೋ ದೇವರಿಲ್ಲವೋ ಹುಡುಕಬೇಡವೋ ಅಮಾಯಗಾರ ತಾನು ಹಿರಿಯಲಿಲ್ಲವೋ ದುಡಿಯಲಿಲ್ಲವೋ ಪ್ರೀತಿಯಲ್ಲಿ ಸ್ನೇಹದಲ್ಲಿ ಇರುವನು ಒಂದಾಗಿ ತಂಪಿನಲ್ಲೂ ಕಂಪಿನಲ್ಲೂ ಬರುವನು ಹಿತವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಹೇಳಿ ಬಾ ಫ್ರೆಂಡ್ಸ್ ನೋಡ್ಬೋದು ಇಲ್ಲೆಲ್ಲ ಮಕ್ಕಳ ಗೇಮ್ ಇದೆ. ಬಟ್ ಮಕ್ಕಳು ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಮಕ್ಕಳಿಗೋಸ್ಕರನೇ ಅವರು ಈ ಜಾಗನ ಸೆಲೆಕ್ಟ್ ಮಾಡಿದ್ದು. ಬಟ್ ಎಲ್ಲರದ್ದು ಎಕ್ಸಾಮ್ಸ್ ಇದೆ, ಹಂಗಾಗಿ ಯಾರೂ ಬಂದಿಲ್ಲ. ಫಸ್ಟ್ನೇ ವರ್ಷದ್ದು ಹಾಗೆ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು. ಮಕ್ಕಳಿಗೆ ಗೇಮ್ ಇಟ್ಟಿದ್ರು, ಹಾಗೆ ದೊಡ್ಡವ್ರಿಗೂ ಗೇಮ್ ಇತ್ತು. ತುಂಬ ಫನ್ನಾಗಿತ್ತು.
ಫಸ್ಟ್ನೇ ವರ್ಷದಂತೂ ತುಂಬ ಎಂಜಾಯ್ ಮಾಡಿದ್ವಿ. ಬಟ್ ಈ ವರ್ಷನೂ ತುಂಬ ಎಂಜಾಯ್ ಮಾಡಿದ್ವಿ. ಬಟ್ ನಮ್ಮ ಜೊತೆ ಇನ್ನೂ ನಮ್ಮ ಫ್ರೆಂಡ್ಸ್ ಇಲ್ಲ, ಹಾಗೆ ಮಕ್ಕಳು ಇಲ್ಲ ಅಂತ ಹೇಳ್ಬೋದು. ಮಕ್ಕಳು ಇಲ್ಲ, ತುಂಬಾ ಬೇಜಾರು. ಬಟ್ ಎಕ್ಸಾಮ್ಸ್ ಇದೆ, ಹಂಗಾಗಿ ಎಕ್ಸಾಮ್ಸ್ ಬಿಟ್ಟು ಬರೋಕ್ಕಾಗಲ್ಲ. ಮಕ್ಕಳೆಲ್ಲ ಓದ್ಕೊತಾ ಇದ್ದಾರೆ. ಹಂಗಾಗಿ ನಾವು ಅಷ್ಟೇ ಒಂದು 4-5 ಜನ ಬಂದಿದ್ದೀವಿ. ಅವ್ರಿಗೂ ತುಂಬಾ ಖುಷಿ ಆಯಿತು. ತಗೊಳ್ಳಿ ಥ್ಯಾಂಕ್ ಯು. ಹೌದಾ? ಓ ನೋಡಿ ಫ್ರೆಂಡ್ಸ್, ಲೀಲಕ್ಕ ತುಂಬ ಸ್ಪೆಷಲ್ ಆಗಿ ಮೊಮ್ಮಗನ ಬರ್ಡೇಗೆ ಮಾಡಿದ್ದಾರೆ. ಏನಕ್ಕದು? ಇದು ಚಾಕ್ಲೇಟ್, ವಾವ್, ಇದು ಬಿಸ್ಕೆಟ್. ಸೂಪರ್. ವಾವ್ ಅಕ್ಕ, ಏನೇನು ಮಾಡಿದ್ದೀರಾ? ಚಾಕ್ಲೇಟ್ಗೆ ಹಾಕಿದ್ದೀರಾ? ಡ್ರೈ ಫ್ರೂಟ್ಸ್. ಅವ್ರಿಗೆ ತುಂಬಾ ಒಂಥರ ಎನರ್ಜಿ ಜಾಸ್ತಿ, ಅವ್ರಿಗೆ ಇಷ್ಟಪಟ್ಟು ಮಾಡ್ತಾರೆ. ನಾವು
ಫ್ರೆಂಡ್ಸ್ ಬರ್ತ್ಡೇ ಪಾರ್ಟಿ ಮಾತ್ರ ತುಂಬಾ ಚೆನ್ನಾಗಾಯಿತು. ಡಿನ್ನರ್ನ ಬೇರೆ ಕಡೆ ಅರೇಂಜ್ ಮಾಡಿದ್ದಾರೆ, ಬನ್ನಿ ಎಲ್ಲಿ ಅಂತ ತೋರಿಸ್ತೀನಿ. ಚರ್ಬಿ ರೆಸ್ಟೋರೆಂಟ್ ಫ್ರೆಂಡ್ಸ್, ಇದು ಈಗ ರೀಸೆಂಟಾಗಿ ಓಪನ್ ಆಗಿರೋದಂತೆ. ಇದು ನಾನ್ ವೆಜ್ಗೆ ತುಂಬ ಸ್ಪೆಷಲ್ ಅಂತ ಹೇಳ್ಬಿಟ್ಟು ನೇಹಾ ಇಲ್ಲಿ ಅರೇಂಜ್ ಮಾಡಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಬಟ್ ನಾವು ಮಾತ್ರ ಶಾರದಾ, ಸುಜಾತ, ನಾನು ವೆಜ್ ಅವರು, ಮಿಕ್ದವರೆಲ್ಲ ನಾನ್ ವೆಜ್ ತಿಂತಾರೆ. ಬನ್ನಿ ಒಳಗಡೆ ಹೋಗೋಣ. ಫ್ರೆಂಡ್ಸ್, ನಾವಿಲ್ಲಿ ಸ್ಟಾರ್ಟರ್ ಬಂದು ಪನ್ನೀರ್ ಮಂಚೂರಿ ಆರ್ಡ್ರ್ ಮಾಡಿದ್ವಿ. ನಿಮ್ಗೆ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ಆರ್ಡ್ರ್ ಮಾಡ್ಬೋದು ಅಂತ ಹೇಳಿದ್ಲು ಲೀಲಕ್ಕ ಹಾಗೆ ನೇಹಾ. ನಾವು ಮೂವರು ಸೇರಿ ಒಂದು ಪನ್ನೀರ್ ಮಂಚೂರಿ ಆರ್ಡ್ರ್ ಮಾಡಿದ್ವಿ. ಹಾಗೆ ಇನ್ನೂ ರೋಟಿ ಆಮೇಲೆ ರೈಸ್ ಎಲ್ಲ ಇರುತ್ತೆ ತಿನ್ನೋದಂತ ಹೇಳ್ಬಿಟ್ಟು ಸಾಕು ಒಂದೇ ಆರ್ಡ್ರ್ ಮಾಡೋಣ ಅಂತೇಳಿ ಒಂದೇ ಆರ್ಡ್ರ್ ಮಾಡಿದ್ವಿ. ಆಮೇಲೆ ರೋಟಿ ಕರಿ ಎಲ್ಲ ತೊಗೊಳೋದಿರುತ್ತೆ ಸಾಕು ಅಂತ. ಇದು ಓಪನ್ ಪ್ಲೇಸಲ್ಲಿ ತುಂಬಾ ಚೆನ್ನಾಗಿತ್ತು. ಒಳಗಡೆನೂ ಇತ್ತು ವೆಜ್ ಅವ್ರಿಗೆ, ನಾವು ಹೊರಗಡೆನೇ ಕೂತ್ಕೊಂಡಿದ್ವಿ. ಮಿಕ್ದವರೆಲ್ಲರೂ ಒಳಗಡೆನೇ ಇದ್ದಾರೆ, ಅಲ್ಲೆಲ್ಲ ನಾನ್ ವೆಜ್ ಇದೆ. ಫ್ರೆಂಡ್ಸ್, ಬರ್ತ್ಡೇ ಪಾರ್ಟಿ ತುಂಬಾ ಚೆನ್ನಾಗಾಯಿತು. ಹಾಗೆ ಚರ್ಬಿ ರೆಸ್ಟೋರೆಂಟಲ್ಲಿ ಡಿನ್ನರ್ ಅರೇಂಜ್ ಮಾಡಿದ್ರು. ವೆಜ್ಜು ಕೂಡ ತುಂಬಾ ಚೆನ್ನಾಗಿತ್ತು. ಇದು ಚರ್ಬಿ ರೆಸ್ಟೋರೆಂಟು ನಾನ್ ವೆಜ್ಗೆ ಸ್ಪೆಷಲ್ ಅಂತೆ ನನ್ನ ಫ್ರೆಂಡ್ ಹೇಳ್ತಾ ಇದ್ಲು. ತುಂಬಾ ಚೆನ್ನಾಗಿತ್ತು ಟೇಸ್ಟು ಅಂತ. ವೆಜ್ಜೂ ತುಂಬಾ ಚೆನ್ನಾಗಿತ್ತು. ಲೀಲಕ್ಕ ಅಲ್ಲಿ ಒಳಗಡೆ ಊಟ ಮಾಡಿ ನಮ್ಮ ಜೊತೆ ಬಂದು ಐಸ್ ಕ್ರೀಮ್ ತಿಂತಾ ಇದ್ರು. ನೇಹಾ ಅವ್ರ ಹಸ್ಬೆಂಡು ಎಲ್ಲರಿಗೂ ಅರೇಂಜ್ ಮಾಡಿ ಎಲ್ಲರಿಗೂ ಊಟ ಏನೇನು ಬೇಕು ಅಂತ ಕೇಳಿ ಆರ್ಡ್ರ್ ಮಾಡಿ ಅವ್ರು ಇನ್ನೂ ಊಟ ಮಾಡಿರಲಿಲ್ಲ. ಆಲ್ರೆಡಿ ತುಂಬಾ ಲೇಟ್ ಆಗಿತ್ತು. ಬರ್ಡೇ ಪಾರ್ಟಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಓಕೆ ನೇಹಾ, ಬಾಯ್. ತುಂಬ ಚೆನ್ನಾಗಾಯ್ತು. ಬಾಯ್ ಲೀಲಕ್ಕ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಓಕೆ, ಬಾಯ್, ಗುಡ್ ನೈಟ್.